ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಏನಪ್ಪಾ ಅಂತಂದ್ರೆ KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ನಿಮ್ಗೆಲ್ಲ ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಯಾರೆಲ್ಲ ಮೇಕಪ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರು, ನಾವ್ ಹೆಂಗಪ್ಪ ಇಂಜಿನಿಯರಿಂಗ್ ಸೇರ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಅದು ಗೋರ್ಮೆಂಟ್ ಸೀಟೇ ತಗೋಬೇಕು ಅಂತ ಯಾರೆಲ್ಲ ಕಾಯ್ತಿದ್ರು ಅವ್ರಿಗೆಲ್ಲ ಒಳ್ಳೆ ಅವಕಾಶ ಬಂದಿದೆ. ಏನಪ್ಪಾ ಅಂದ್ರೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಬಿಟ್ಟಿರುವಂತದ್ದು ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಕ್ಯಾಶುಯಲ್ ತೆರವು ಹಂತದ ಸೀಟು ಹಂಚಿಕೆ ಹಾಗೂ 2024ನೇ ಸಾಲಿನ ಮೇಕಪ್ ಅಂದ್ರೆ ಮರುಪರೀಕ್ಷೆ ಆಗಿರುವಂತಹ ಅರ್ಹ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ರ್ಯಾಂಕ್ ನೀಡಿ ಕ್ಯಾಶುಯಲ್ ತೆರವು ಹಂತದ ಸೀಟು ಹಂಚಿಕೆಯಲ್ಲಿ ಪ್ರವೇಶ ಕಲ್ಪಿಸುವ ಕುರಿತು ಸುಮಾರು ವಿದ್ಯಾರ್ಥಿಗಳು ಈ ಆರ್ಡರ್ನ ನೋಡಿ ಸರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಇದು ಕರೆಕ್ಟ್ ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ರು. ಅವ್ರಿಗೂ ಕೂಡ ಇದು ಬೆನಿಫಿಟ್ ಆಗಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್, ಇನ್ನೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾರೆಲ್ಲ ಮೇಕಪ್ ಎಕ್ಸಾಮ್ ಅನ್ನ ಬರ್ದಿದಿರೋ ಅವರಿಗೆ ಮತ್ತೆ DCT ಮುಖಾಂತರ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ನಿಮಗೆ ಯಾವ್ದೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಉಳಿದಿರುವಂತಹ ಸೀಟ್ ಇದಾವೋ ಆ ಸೀಟುಗಳನ್ನ ಕೊಡೋದು ಆಗುತ್ತೆ. ಓಕೆನಾ? ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರವು ಜುಲೈ 24ರ ಮೇಕಪ್ ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಗಳಿಗೆ ರ್ಯಾಂಕ್ ಅನ್ನು ನೀಡಿ ಇತರೆ ಅರ್ಹ ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನ ನಂತರ ಲಭ್ಯವಿರುವ ಅಂದ್ರೆ ಆಲ್ರೆಡಿ ಸೆಕೆಂಡ್ ರೌಂಡ್ ಆಗೋಗಿದೆ, ಆ ಸೆಕೆಂಡ್ ರೌಂಡ್ ಆದ್ಮೇಲೆ ಉಳಿದಿರುವಂತಹ ಸೀಟುಗಳನ್ನ ಕ್ಯಾಶುಯಲ್ ತೆರವು ಹಂತದ ಸೀಟು ಹಂಚಿಕೆ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಕ್ಯಾಶುಯಲ್ ತೆರವು ಅಂತಂದ್ರೆ ಇಟ್ ಇಸ್ ಅ ಓಪನ್ ಸೀಟ್ಸ್ ಏನೆಲ್ಲ ಉಳ್ಕೊಂಡಿರ್ತಾವೋ ಆ ಸೀಟನ್ನ ಮೋಸ್ಟ್ ಪ್ರಾಬಬಲಿ ಆದ್ರೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಉಳಿದಿರುವಂತಹ ಸೀಟನ್ನ ನಿಮಗೆ ಅದರಲ್ಲಿ ಆ ಕೊಡೋದು ನಡೆಯುತ್ತೆ, ಅಥವಾ ಡೈರೆಕ್ಟ್ ಆಗಿನೇ ನೀವು ಚೂಸ್ ಮಾಡ್ಕೊಳೋದು ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಒಟ್ನಲ್ಲಿ ಇದು ಗೌರ್ಮೆಂಟ್ ಇಂದನೇ ಹಾಕಿರೋ ಆರ್ಡರ್ ಆಗಿರೋದ್ರಿಂದ ಏನೆಲ್ಲ ಪ್ರೊಸೀಜರ್ ನಡೆಯುತ್ತೋ ಅಂದ್ರೆ ಅವ್ರಿಗೆ ಏನ್ ನಡೆದಿದೆಯೋ ನಿಮ್ಗೂ ಕೂಡ ಅದೇ ನಡೆದಿದೆ. ಮತ್ತೆ ಇಲ್ಲಿ ಕೆಲವೊಂದು ಹುಡುಗರು ಹೇಳ್ತಾರೆ, ಸರ್ ಇಲ್ಲಿ ಏನಿದು ಫೈನ್ ಹಾಕಿದಾರಲ್ಲ ಏನು ಅಂತೇಳಿ. ಇದೇನೂ ಇಲ್ಲ ನೋಡಿ, ವಿದ್ಯಾರ್ಥಿಗಳು ಭಾರಿ ಕೇರ್ಫುಲ್ ಆಗಿ ನೋಡ್ಬೇಕಾಗಿರುವಂತಹ ಕಂಡೀಷನ್ ಇದು. ಏನಪ್ಪಾ ಅಂತಂದ್ರೆ ಕೆಲವು ವಿದ್ಯಾರ್ಥಿಗಳು ಮೊದಲನೇ ರೌಂಡ್ ಅಲ್ಲಿ ಸೀಟ್ ತಗೊಂಡಿರ್ತಾರೆ, ಎರಡನೇ ರೌಂಡ್ ಅಲ್ಲಿ ಸೀಟ್ ತಗೊಂಡಿರ್ತಾರೆ. ಕೆಲವರು ನಮ್ಮ ಕೈಲಿ ಆಗಲ್ಲ ಅಂತ ಸೀಟನ್ನ ಕ್ಯಾನ್ಸಲ್ ಮಾಡಿ ಅದು ಗೌರ್ಮೆಂಟ್ಗೆ ರಿಟರ್ನ್ ಮಾಡಿರ್ತಾರೆ. ಯಾರು ರಿಟರ್ನ್ ಮಾಡೋದಿಲ್ವೋ, ಫಾರ್ ಎಕ್ಸಾಂಪಲ್ ಸರ್ಕಾರದ ತೀರ್ಮಾನದಂತೆ ಕ್ಯಾಶುಯಲ್ ತೆರವು ಹಂತದ ಸೀಟು ಹಂಚಿಕೆಯನ್ನು ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಅಪೇಕ್ಷಿಸಿದ್ದಲ್ಲಿ, ಅಕಸ್ಮಾತ್ ಈ 2 ರೌಂಡ್ಸ್ ಅಲ್ಲಿ ಅವ್ರೇನಾದ್ರು ಸೀಟನ್ನ ರದ್ದುಪಡಿಸ್ಕೊಂಡಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ, ಅವರು ಅಡ್ಮಿಷನ್ ತಗೊಂಡೆ ಫಸ್ಟೇನೆ ಕ್ಯಾನ್ಸಲೇಷನ್ ಅಂತ ಇತ್ತು, ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಿನಾಂಕ ಯಾವುದು 2/9/24ರೊಳಗೆ ಆನ್ಲೈನ್ ಮೂಲಕ ಸೀಟನ್ನು ರದ್ದುಪಡಿಸಿಕೊಳ್ಳಬಹುದಾಗಿದೆ. ಅವಕಾಶ ಕೊಡ್ತಾ ಇದೆ ನಿಮ್ಗೆ. ಅಕಸ್ಮಾತ್ ರದ್ದುಪಡಿಸ್ಕೊಂಡಿಲ್ಲ ಅಂದ್ರೆ ಇನ್ನೊಂದು ಅವಕಾಶ ಕೊಡ್ತೀರಿ, ನೀವು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಅಂತಹ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಮೊದಲೇ ಹೇಳಿದಂಗೆ 5,000ವನ್ನು ಕಟಾವು ಮಾಡಿ ಉಳಿದ ಮೊತ್ತವನ್ನು ಹಿಂದಿರಿಸಲಾಗುವುದು. ಯಾರೆಲ್ಲ ಅಮೌಂಟ್ ಪೇ ಮಾಡಿರ್ತೀರಾ, ಕಾಲೇಜ್ಗೆ ಹೋಗಿರಲ್ಲ, ಅಡ್ಮಿಷನ್ ಆಗಿರಲ್ಲ, ಸರ್ ನನ್ ಕಾಲೇಜ್ ಹೋಗಕ್ ಇಷ್ಟ ಇಲ್ಲ ಅಂತ ಅನ್ಕೊಂತಿರೋ ಅಂತವ್ರು ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅವ್ರಿಗೆ 5,000 ಫೈನ್ ಹಾಕ್ಬಿಟ್ಟು ಉಳಿದ ಮೊತ್ತವನ್ನ ರಿಟರ್ನ್ ಕೊಡ್ತಾರೆ. ಅದೇ ನೀವೇನಾದ್ರೂ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರವೂ ಕೂಡ ರದ್ದು ಮಾಡಿಸಿಕೊಂಡ್ರು ಅಭ್ಯರ್ಥಿಗಳಿಗೂ ಸಹ 5,000 ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ನೀವು ಆ ಸೀಟ್ ಅಲಾಟ್ ಆಗಿರುತ್ತೆ, ಅಡ್ಮಿಷನ್ ಪೇ ಮಾಡಿರ್ತೀರಾ, ಮತ್ತೆ ನೀವು ಕ್ಯಾನ್ಸಲ್ ಮಾಡ್ಬೇಕು ಅಂತಿರ್ತೀರಾ, ಅಂದ್ರೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿರಲ್ಲ ಅಂತವ್ರಿಗೆ ಮತ್ತೆ 5,000 ಕಟಾವ್ ಮಾಡಲಾಗುತ್ತೆ. ಆದರೆ ಒಂದು ವೇಳೆ ನೀವು ಏನಾದ್ರೂ ಈ ಲಾಸ್ಟ್ ರೌಂಡ್ ಏನಿದೆ ಅಂತಹ ಸುತ್ತಿನಲ್ಲೂ ಕೂಡ ನೀವು ರದ್ದುಪಡಿಸ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ಅಂತಹ ಅಭ್ಯರ್ಥಿಗಳು ಸೊ ಒಂದು ಗೌರ್ಮೆಂಟ್ ನ ಆಕ್ಟ್ ಪ್ರಕಾರ ರಂತೆ ಮೊದಲನೇ ವರ್ಷದ ಶುಲ್ಕ ಮತ್ತು 5 ಪಟ್ಟು ಶುಲ್ಕವನ್ನು ದಂಡದ ರೂಪದಲ್ಲಿ ನೀವು ಪಾವತಿಸಬೇಕಾಗುತ್ತದೆ. ನೀವು ಅಡ್ಮಿಷನ್ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ ಮಾತ್ರ ರಿಪೋರ್ಟ್ ಮಾಡ್ಕೊಂಡಿಲ್ಲ, KAಗೆ ಅಮೌಂಟ್ ಪೇ ಮಾಡಿರ್ತೀರಾ, ನನಗೆ ಕಾಲೇಜ್ ಇಷ್ಟ ಆಗ್ತಾ ಇಲ್ಲ, ನನ್ನ ಅಮೌಂಟ್ ರಿಟರ್ನ್ ಮಾಡಿ ಅಂತ ನೀವು ಯಾವಾಗೇನ ಅಕಸ್ಮಾತ್ ಎಲ್ಲಾ ರೌಂಡ್ ಮುಗಿದ್ಮೇಲೆ ಅಂದ್ರೆ ಲಾಸ್ಟ್ ಏನ್ ಕ್ಯಾಶುಯಲ್ ತೆರವು ಅಂತ ಮಾಡ್ತಿದ್ದಾರೆ ಅಂದ್ರೆ ಉಳಿದ ಸೀಟುಗಳನ್ನ ಹಂಚುವಂತಹ ವಿಧಾನ ಅಂತ ಅರ್ಥ. ಅಲ್ಲೂ ಕೂಡ ನೀವೇನಾದ್ರೂ ಸೀಟ್ ಕ್ಯಾನ್ಸಲ್ ಮಾಡ್ಲಿಲ್ಲ ಅಂತಂದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ 1 ವರ್ಷದ ಶುಲ್ಕ ಮತ್ತು 5 ಪಟ್ಟು ಶುಲ್ಕವನ್ನು ದಂಡದ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್.
ಸೊ ಒಂದು ಕೆಲವು ವಿದ್ಯಾರ್ಥಿಗಳು ಸರ್ ಈಗ ಸೇರ್ಕೊಂಡ್ರೆ ಹೆಂಗೆ ನಾನು ಡೈರೆಕ್ಟ್ ನೆಕ್ಸ್ಟ್ ಇಯರ್ ಸೇರ್ಕೋತೀನಿ ಅನ್ನೋಂಥ ಡಿಸಿಷನ್ ತಗೊಂಡಿರ್ತೀರಾ. ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನೀವು ಸೇರ್ಕೋಬೇಕು ಅಂದ್ರೆ ಈಗ್ಲೇ ಸೇರ್ಕೊಳ್ಳಿ. ಏನು ಆ, ಓಡೋಗಿರೋಂಥದ್ದು ಏನು ಇರೋದಿಲ್ಲ. ಆರಾಮಾಗಿ ನೀವು ಓದ್ಕೊಬೋದು. ಒಂದು ಸೆಮಿಸ್ಟರ್ ಅಷ್ಟೇನೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸುಮಾರು ಜನ ಆಲ್ರೆಡಿ ಸೇರ್ಕೊಂಡಿರುವಂತ ವಿದ್ಯಾರ್ಥಿಗಳು ಕೂಡ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹೇಳ್ತಾರೆ ಸರ್ ಈ ತರ ನಮ್ಗೆ M3 ಇದೆ ಸರ್, ನನಗೆ ಡಿಪ್ಲೊಮಾ ಮ್ಯಾಥ್ಸ್ ಇದೆ, ಜೊತೆಲಿ ಈ ತರ ಕಷ್ಟ ಆಗುತ್ತೆ. ಏನು ಕಷ್ಟ ಆಗೋದಿಲ್ಲ. ನೀವು ಎಂತೆಂಥದೋ ಸಾಧನೆಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಇದು ಏನು ದೊಡ್ಡದಲ್ಲ, ಕಷ್ಟ ಅಲ್ಲ. ಮತ್ತೆ ಹಳಬ್ರೆಲ್ಲ ಮಾಡಿರೋಂಥದ್ದೇನೆ ಇದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಅದು ವರಿ ಮಾಡ್ಕೊಂತೀರಾ. ಒಂದ್ ಸತಿ ಅಲ್ಲ, ನೀವು ಒಂದ್ ಸತಿ, 2 ಸತಿ ಟ್ರೈ ಮಾಡಿ. ಆರಾಮಾಗಿ ಪಾಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಓಕೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.